ಕರಾವಳಿಯಲ್ಲಿ ಇನ್ಮುಂದೆ ಯಾವುದೇ ಧರ್ಮದ ಸಭೆ ಸಮಾರಂಭಗಳು ನಡೆಯುವಂತಿಲ್ಲ. ಆ ಬಗ್ಗೆ ಮೌಖಿಕ ಆದೇಶವನ್ನ ಹೊರಡಿಸಲಾಗಿದೆ. ಕೋಮು ಗಲಭೆಯ ಸಭೆಗೆ ನಾವೇ ಭದ್ರತೆ ಕೊಟ್ಟು ಗಲಭೆ ಆದ್ರೆ ನಾವೇ ಹತ್ತಿಕ್ಬೇಕು, ಕೊನೆಗೆ ಪೊಲೀಸರ ದೌರ್ಬಲ್ಯ ಅಂತ ಎಲ್ಲರೂ ನಮ್ಮನ್ನೇ ಬೈತಾರೆ. ಹಾಗಾಗಿ ಇನ್ಮುಂದೆ ಯಾವುದೇ ಸಭೆ ಸಮಾರಂಭಗಳನ್ನ ನಡೆಸದಂತೆ ಮೌಖಿಕ ಆದೇಶವನ್ನ ಕೊಡಲಾಗಿದ್ದು, ಭದ್ರತೆ ನೆಪವೊಡ್ಡಿ ಸಭೆ ಸಮಾರಂಭಗಳನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿ ನಿಷೇಧಾಜ್ಞೆ ತೆರವಾದ ಮೇಲೂ ಕೂಡ ಇದೇ ಕ್ರಮವನ್ನ ಅನುಸರಿಸಿ ಮುಂದುವರಿಸಿಕೊಂಡು ಹೋಗಿ ಸಭೆ ನಡೆಯುವಾಗ ಪ್ರಚೋದನೆ ಭಾಷಣ ಮಾಡಿದ್ರೆ ಅಲ್ಲೇ ಬಂಧಿಸಿ ಕ್ರಮ ಕೈಗೊಳ್ಳಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮೌಖಿಕ ಆದೇಶವನ್ನ ಕೊಡಲಾಗಿದೆ. ಕರಾವಳಿಯಲ್ಲಿ ಇನ್ಮುಂದೆ ಯಾವುದೇ ರೀತಿಯಾದಂತಹ ಧರ್ಮ ಸಭೆಗಳು ಸಮಾರಂಭಗಳು ನಡೆಯೋದಿಲ್ಲ. ಯಾವುದೇ ಅನ್ನುವಂತಹ ಪದವನ್ನ ಇಲ್ಲಿ ಬಳಸಲಾಗಿದೆ. ಆದ್ರೆ ಹಾಗೆ ಇನ್ನು ಮುಂದೆ ಏನಾದ್ರೂ ಸಭೆ ಸಮಾರಂಭಗಳನ್ನ ಮಾಡಲೇಬೇಕು ಅನ್ನೋದಾದ್ರೆ ಸಾಧ್ಯವಾದಷ್ಟು ಅನುಮತಿಯನ್ನ ನೀಡಬೇಡಿ ಅಂತ. ಈ ಸಾಧ್ಯವಾದಷ್ಟು ಅಂತ ಅಂದ್ರೆ ಮತ್ತೆ ವಿವಿಐಪಿಗಳಿಗೆ ಇಲ್ಲಿ ಅನುವು ಮಾಡ್ಕೊಡ್ತಾರ, ಐ ಡೋಂಟ್ ನೋ ಯಾವ ತರ ಅಂತ. ಒಟ್ನಲ್ಲಿ ಕೋಮು ಗಲಭೆಯ ಸಭೆಗೆ ನಾವೇ ಭದ್ರತೆ ಕೊಟ್ಟು ಗಲಭೆಗೆ ನಾವೇ ಹತ್ತಿಕ್ಕಿದ್ವಿ ಅನ್ನುವಂಥದ್ದು, ಕೊನೆಗೆ ನಮ್ಮ ಮೇಲೆ ಬೈತಾರೆ, ದೌರ್ಬಲ್ಯ ಅಂತ ದೂಷಣೆ ಮಾಡ್ತಾರೆ. ಇವೆಲ್ಲವನ್ನ ನಿವಾರಣೆ ಮಾಡಬೇಕು ಅನ್ನೋದಾದ್ರೆ ಸಾರಾಸಗಟಾಗಿ ಸಭೆ ಸಮಾರಂಭಗಳನ್ನ ನಿರಾಕರಿಸಬೇಕು. ಒಂದು ವೇಳೆ ನಡೆಸ್ತಾರೆ ಅನ್ನೋದಾದ್ರೆ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಕೋಮು ಪ್ರಚೋದಿತ ಭಾಷಣ ಮಾಡಿದ್ರೆ ಅಲ್ಲೇ ಬಂಧನಕ್ಕೆ ಒಳಪಡಿಸಿ ಅಂತ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೂಚಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಯಾವುದೇ ಧರ್ಮದ ಸಭೆ ಸಮಾರಂಭಗಳು ನಡೆಯುವಂತಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮಗದೊಂದು ಕಡೆ ಸಾಧ್ಯವಾದಷ್ಟು ಅನುಮತಿಯನ್ನ ನಿರಾಕರಿಸಿ ಅಂತ ಕೂಡ ಹೇಳಿದ್ದಾರೆ. ಅದು ಪ್ಯಾರಲಲ್ ಆಗಿ ಈ ಪ್ರಕರಣಕ್ಕೆ ಅಂದ್ರೆ ಏನು, ಕಳೆದ 1.5 ತಿಂಗಳಿಂದ ಮಂಗಳೂರಿನಲ್ಲಿ ಸಾಕಷ್ಟು ಕೋಮುಗಲಭೆ ಪ್ರಕರಣಗಳು ನಡೀತಾ ಇದ್ವಿ ಕರಾವಳಿ ಭಾಗದಲ್ಲಿ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಏನು ಒಂದು ಸಭೆಯನ್ನ ನಡೆಸ್ತಾರೆ ಅಂದ್ರೆ ಹಿಂದೂ ಸಂಘಟನೆ ಇರ್ಬೋದು, ಮುಸ್ಲಿಂ ಸಂಘಟನೆ ಇರ್ಬೋದು, ಯಾವುದೇ ಒಂದು ಧರ್ಮದ ಸಂಘಟನೆಯೂ ಸಹ ಒಂದು ಸಭೆಯನ್ನ ನಡೆಸಬಾರ್ದು. ಸಭೆಯನ್ನ ನಡೆಸೋದಕ್ಕೆ ಪೊಲೀಸರು ಅನುಮತಿಯನ್ನ ಕೊಡಬಾರ್ದು. ಅನುಮತಿಯನ್ನ ಕೊಟ್ಟರು ಸಹ ಆ ಸಭೆಯಲ್ಲಿ ಪೊಲೀಸರೇ ಭಾಗವಹಿಸಬೇಕು. ಪೊಲೀಸರೇ ಭಾಗವಹಿಸಿ ಯಾವ್ದಾದ್ರು ಏನು ಪ್ರಚೋದನಾತ್ಮಕ ಹೇಳಿಕೆ ಆಗಿರ್ಬೋದು, ಕೋಮುಗಲಭೆ ಸೃಷ್ಟಿಸುವಂತ ಹೇಳಿಕೆ ಆಗಿರ್ಬೋದು, ಅಂತ ಹೇಳಿಕೆಗಳೇನಾದ್ರೂ ಬಂದ್ರೆ ತಕ್ಷಣ ಅವ್ರನ್ನ ಅಲ್ಲೇ ಅರೆಸ್ಟ್ ಮಾಡಿ ಅಂತೇಳಿ ಈಗ ಮೌಖಿಕವಾಗಿ ಆದೇಶವನ್ನು ಮಾಡ್ತಿರುವಂತದ್ದು. ಅಂದ್ರೆ ಬಹುತೇಕ ಸಭೆ ಸಮಾರಂಭಗಳೇನಿರ್ತವೆ ಅದಕ್ಕೆಲ್ಲಕ್ಕೂ ಕಡಿವಾಣ ಹಾಕಿ ಇನ್ ಯಾವುದೇ ರೀತಿಯ ಸಭೆ ಸಮಾರಂಭಗಳು ನಡೀಬಾರ್ದು. ಯಾಕಂದ್ರೆ ಈಗಾಗಲೇ ನಿಷೇಧಾಜ್ಞೆ ಹೇರಿದ್ದಾರೆ. ನಿಷೇಧಾಜ್ಞೆ ಸಂದರ್ಭದಲ್ಲಿ ಸಭೆ ಸಮಾರಂಭ ನಡೆಯೋದು ಕಾನೂನಾತ್ಮಕವಾಗಿ ಸರಿಯಲ್ಲ. ಸೊ ಅದು ನಡೀತಾ ಇಲ್ಲ. ಅದೇ ನಿಷೇಧಾಜ್ಞೆ ಏನೋ ತೆರವಾಗುತ್ತೆ. ತೆರವಾದ ನಂತರನೂ ಸಹ ಸಭೆ ಸಮಾರಂಭಗಳೇನು ನಡೀತಾ ಇರ್ತವೆ ಆ ಸಭೆ ಸಮಾರಂಭಗಳಿಗೆ ಅವಶ್ಯಕತೆ ಇದ್ರೆ ಮಾತ್ರ ಅದಕ್ಕೆ ಅನುಮತಿಯನ್ನ ನೀಡಿ, ಅವಶ್ಯಕತೆ ಇಲ್ಲದೆ ಏನೇ ಸುಮ್ನೆ ಯಾವುದೋ ಒಂದು ಕೋಮುಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಇಲ್ಲ ಅವರ ಧರ್ಮದ ಬಗ್ಗೆ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಮಾಡಿದ್ರೆ ಅದನ್ನ ಮೊಟಕುಗೊಳಿಸಿ ಅಂತ ಹೇಳಿ ಈಗ ಮೌಖಿಕವಾಗಿ ಆದೇಶ ಮಾಡಿದರೆ ಬಹುತೇಕವಾಗಿ ಕರಾವಳಿ ಭಾಗದ ಸುತ್ತಮುತ್ತ ಅಂತ ಸಭೆ ಸಮಾರಂಭಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಕೋ ಪ್ರಯತ್ನಗಳು ಈಗ ನಡೆಸ್ತಾ ಇರೋಂಥದ್ದು ಈ ಪ್ರಕರಣದಲ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.